ಎಣಿಸಿದ್ರು 200 ಕಡಿಮೆನೇ ಬರ್ತಾ ಇತ್ತಲ್ಲ. ಇವತ್ತು ಎಷ್ಟು ಸೇಲ್ ಮಾಡಿರೋದು? ಒಂದು ಲಾಂಗ್ ನೆಕ್ಲೆಸ್ ಸೆಟ್, ಆಮೇಲೆ ಬ್ಯಾಂಗಲ್ಸು, ಒಂದು 8-10 ಗಿರಾಕಿ ಮೇಲೆ ಬಂದಾರ. ನಾನಿವತ್ತು ಹಂಗಾರೆ ಒಂದು 15-20 ಸಾವಿರ ಆಗಿರ್ಬೋದು ಅಂದ್ಕೊಂಡೆ. ನೋಡಿದರೆ ಇದು ಬರೀ 11 ಸಾವಿರ ಆಯ್ತಲ್ಲ. ಎಲ್ಲೋ ದುಡ್ಡು? ಏನು ಅಷ್ಟರು ತೊಗೊಂಡ್ರಲ್ಲ, ಏನು ವಾಪಸ್ ಬಿಟ್ರಾ? ನಾನೇನಾದ್ರು ದಾರಿಲಿ ಕೆಡ್ಕೊಂಬನ್ನ? ಇಲ್ಲ ಇಲ್ಲ, ನಾನು ಸೀರೆ ತೊಗೊಂಡು ಬ್ಯಾಗ್ನಾಗ ಇಟ್ಕೊಂಡೀನಿ. ದಾರ್ಯಾಗ ಹೆಂಗೆ ಕೆಡೋಕ್ಕೆ ಸಾಧ್ಯ? ಅದು ನಾ ಬಸ್ನೇ ಬೇರೆ ಬಂದೀನಿ. ಅಯ್ಯೋ ದೇವ್ರೆ, ಬಸ್ನಿಗೆ ಯಾರು ಕದ್ರ? ಎಲ್ಲಿ ಹೋತಪ್ಪ ರೊಕ್ಕ? ಇಲ್ಲ ಇಲ್ಲ, ಹಂಗೆ ಬಸ್ನಾಗ ಯಾರ ಕದ್ದಿದ್ರೆ ಅವ್ರು ಯಾಕೆ ಬರೀ ಅರ್ಧ ರೊಕ್ಕ ಕದೀತಿದ್ರು, ಪೂರ್ತಿ ರೊಕ್ಕ ಕದೀತಿದ್ರು. ನಾನೇನು ಹಿಂಗಿದ್ರು ಒಂದೇ ಕಡೆ ಇಟ್ಕೊಂಡಿದ್ನಲ್ಲ. ಇಲ್ಲ ಇಲ್ಲ, ಇದು ಯಾರು ಕದ್ದಂಗಿಲ್ಲ. ಎಲ್ಲಿ ಹೋತು? ಎಣ್ಸಿದ್ನಲ್ಲ ಕರೆಕ್ಟಾಗಿ ನಾನು. ಒಂದು ಬಿಟ್ಟು 3 ಸಲ ಎಣ್ಸೀನಿ. 3 ಸಲ ಎಣ್ಸಿದ್ರು ಅಷ್ಟೇ ಬಂದೈತೆ. ಅಯ್ಯೋ ದೇವ್ರೇ, ರೊಕ್ಕ ಎಲ್ಲಿ ಹೋತಪ್ಪ? ಏ ಅನು, ಬಾರ ಬಡ ಬಡ ಬಿಸಿ ರೊಟ್ಟಿ ಮಾಡಿ ಬಾ, ಹೊತ್ತಾತ. ಉಂಡು ಮಕ್ಕೋತೇನ ತಗ, ಬೆಳಗ್ಗಿಂದ ನಿನ್ನ ಅಂಗಡಿ ನಿಂತು ಸಾಕಾತ. ಓಹೋ, ಈಗ ಗೊತ್ತಾತ ಇದು ಯಾರ ಕೆಲಸ ಅಂತ. ನೋಡೋಣ, ಒಂದ್ಸಲ CCTV ಚೆಕ್ ಮಾಡ್ತೀನಿ. ಮೊಬೈಲಲ್ಲೇ ಎಲ್ಲ ಫುಟೇಜಸ್ಸು ಚೆಕ್ ಮಾಡ್ಬೋದು. ಯಾಕೆ ತಲೆ ಕೆಡಿಸ್ಕೋಬೇಕು? ನೋಡೋಣ. ಸಂಜೆ ಆದರೆ ಇದನ್ನು ಪೂರ್ತಿಯಾಗಿ ನೋಡ್ತಾನೆ ಇರ್ಬೇಕು. ನೋಡೋಣ. ಓಹೋ, ಇದಾ ಮೊದಲನೇ ಸಲ ಇವತ್ತು ಅಂಗಡಿ ಕರ್ಕೊಂಡು ಹೋಗಿದ್ದು ನಾನು. ಅದು ಬ್ಯಾಡ ಅಂದ್ರು ಬೆನ್ನ ತಗೊಂಬಂದಾರ. ಬಂದು ಇಂಥ ಕೆಲಸ ಮಾಡ್ಯಾರಲ್ಲ ಅಲ್ಲಿ. ಬರಲಿ ಮಗ ಬರಲಿ, ಇದನ್ನೇನು ಇಷ್ಟಕ್ಕೆ ಬಿಡ್ತೀನಿ ಅಂತ ತಿಳ್ಕೊಂಡಾರ ಕಾಣ್ತತೆ. ಬಾಯಿ ಮುಚ್ಕೊಂಡಿರೋ ಅನು ಅಲ್ಲ ನಾನು. ಏನಿದ್ದಿದ್ದು ನೇರವಾಗಿ ಹೇಳೋಳು. ಮಾಡ್ತೀನಿ ಮಗ ಬರಲಿ. ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ತೀನಿ. ಬರೋ ಹೊತ್ತಾತು, ಇಷ್ಟೊತ್ತಿಗೆ ಬರಬೇಕಿತ್ತು. ಬಂದರು. ಸ್ಕೂಟರ್ ಶಬ್ದ ಆತ. ಎಸ್, ಹೇಳ್ತೀನಿ. ಅಯ್ಯೋ, ನಮ್ಮ ಫೋನ್ ಹಚ್ಚಕತ್ತಾಳಲ್ಲ. ನಾನು ನೋಡಿದ್ರೆ ಹೇಳಕ್ಕೆ ಹೊಂಟೇನಿ. ಹಲೋ ಅವ, ಒಂದು 5 ನಿಮಿಷ ಬಿಟ್ಟು ಫೋನ್ ಮಾಡಲೇ? ಒಂದು ಸ್ವಲ್ಪ ನನ್ನ ಬೇರೆ ಕೆಲಸ ಐತೆ, ಅರ್ಜೆಂಟ್ ಐತಿ. ಏನು, ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ ತಗೋ. ಸರಿ ಇಡ್ಲಾ? ಹಲೋ, ಯಾಕವ ಅಷ್ಟಾಕೆ ಒಂಥರ ಸಿಟ್ಟಿನಾಗಿದ್ದಂಗದಿ? ಈಗ ಬಂದೇನೆ ಅಂಗಡಿಯಿಂದ. ಅಡುಗೆ ಭಾಳ ಐತೆನ ಮಾಡೋದು. ಅಡುಗೆ ಆಮೇಲೆ ಇರ್ಲವ, ಇಲ್ಲೇ ನಮ್ಮ ಅತ್ತಿ ಮಾಡಿರೋ ಕೆಲ್ಸಕ್ಕೆ ನನಗೆ ಸಿಟ್ಟು ನೆತ್ತಿಗೆ ಏರ್ತೈತಿ. ಅದಕ್ಕೆ ಮೊದಲು ನನ್ನ ಗಂಡ ಈಗ ಬಂದಂಗೆ ಆತೇನೋ ಬೈಕ್ ಸೌಂಡ್ ಆತ. ಅದಕ್ಕೆ ಮೊದಲು ಹೋಗಿ ಹೇಳ್ಬೇಕಾಗೈತೆ ಅವ್ರಿಗೆ ಏನು ಮಾಡ್ಯಾರಂತೆ. ಏನಾತ? ಇವತ್ತು ಫಸ್ಟ್ ಡೇ, ಅಂಗಡಿಗೆ ನಾ ಬರ್ತೇನೆ ಅಂತಂದೆ. ಕುಣ್ಕೋಂತ ನನ್ನ ಜೊತೆಗೆ ಬಂದ್ರೆ ಅಲ್ಲಿ ಬಂದು ಸುಮ್ಮನೆ ಇರ್ಬೇಕಾ ಇಲ್ಲಂತೀಯ? ಏನಿಲ್ಲ ಅಂದ್ರು ಒಂದು 4-5 ಸಾವಿರ ರೂಪಾಯಿ ಅಂತೂ ವ್ಯತ್ಯಾಸ ಬರ್ತೈತೆ. 4-5 ಸಾವಿರ ರೂಪಾಯಿ ತೀರ ಗೊತ್ತಾಗಲ್ಲ. ಸ್ವಲ್ಪರ ತಗೋಬಾರ್ದು ಅಂತೇಳಿ. ಹೌದಾ? ಏನು ನಿಮ್ಮ ಅತ್ತಿಗೆ ಈಗ ಅದನ್ನ ನಿನ್ನ ಗಂಡಿಗೆ ಹೇಳಕೊಂತೀಯನ? ಅಲ್ಲ, ಈಗ ಬಂದ ಅಂತಂದು ಆಗ್ಲೇ ಹೇಳಕೊಂತೀಯ? ಬೇಡ ಮಗಳ, ಈಗ ಹೇಳ್ಬೇಡ, ಸುಮ್ಮನೆ ಅಲ್ವೇ. ಮತ್ತೆ ಹೇಳಿಲ್ಲ ಅಂದ್ರೆ ಹಿಂಗ ಅವ್ರು ಬರೋದೇ ಕಾಯತ್ತಿದ್ದೆ ನಾನು. ಬಂದ್ರೆ ಇಲ್ಲೇ ಹೇಳೇ ಬಿಡ್ತೇನೆ. ಈಗ ಹೊಚ್ಚಲ ದಾಟಿ ಒಳಗೆ ಬಂದ್ರಂದ್ರೆ ಹೇಳೇ ಬಿಡ್ತೇನೆ, ಹಿಂಗೆ ಮಾಡ್ಯಾರ ನೋಡ್ರಿ ಅಮ್ಮಾರ ಅಂತೇಳಿ. ನೋಡು, ಅದ ತಪ್ಪು ಮಾಡೋದು. ಏನು ಗಂಡು ಮಕ್ಳು ಇಲ್ಲ ಚಟ ಮಾಡ್ತಾರ ಅಂತಂದೇಳಿ ನಾವು ಹೆಣ್ಮಕ್ಳು ಅಂತೇವಿ. ಆದ್ರೆ ಮನೆಯಾಗಿದ್ದ ಹೆಣ್ಮಕ್ಳ ಮೊದಲು ನೆಮ್ಮದಿ ಕೊಡ್ಬೇಕು ಗಂಡು ಮಕ್ಳಿಗೆ. ಅದನ್ನು ತಿಳ್ಕೊಬೇಕು, ಅರ್ಥ ಮಾಡ್ಕೊ. ಈಗ ನೀ ಹೆಂಡತಿ ಅದಕ್ಕೆ, ತಾಯಿ ಅದಕ್ಕೆ, ಇಬ್ರು ಇನ್ನೂ ಹೊಚ್ಚಲ ದಾಟಿ ಒಳಗೆ ಬರ್ತಿದ್ದಂಗೆ ಕಲ್ಲಿಲೆಲೆಲೆಲೆಲೆಲೆ ಹಚ್ಚಲೆ ಅಂತೇಳಿ ಒದರಾಕತ್ತಿರಂದ್ರೆ ನಿಮ್ಮ ಹಿಂಗೆ ಮಾಡಿದ್ಲಂತ ನೀ ಹೇಳೋದು, ನಾ ಹಂಗೆ ಮಾಡಿಲ್ಲ ಅಂತ ಅವ್ರು ಅನ್ನೋದು. ಗಂಡು ಮಕ್ಳಿಗೆ ತಲೆ ಕೆಟ್ಟ ಹಾಳಾಗೋಕತ್ತಿ. ಅದಕ್ಕೆ ನಾ ಅರ್ಥ ಮಾಡ್ಕೊ ಹೇಳೋದೆ. ಈಗ ನಿನ್ನ ಗಂಡ ಈಗ ಬಂದಾನಿಲ್ಲ, ಒಂಚೂರು ಏನಾರ ತಿನ್ನಾಕ ಕುಡಿಯಾಕ ಕೊಡು, ಅಡುಗೆ ಮಾಡು, ಹೊಡೆ ತುಂಬ. ನಿಮ್ಮ ಅತ್ತಿನೂ ಉಣ್ಲಿ, ನಿನ್ನ ಗಂಡು ಉಣ್ಲಿ, ನೀನು ಉಣ್ಣ. ಏನು ಊಟ ಮಾಡ್ರಿ, ಊಟ ಮಾಡಿಂದ ಆಮೇಲೆ ಹೇಳು ಹಿಂಗೆ ಮಾಡ್ಯಾರ ಅತ್ತಿಯಾರ, ಇದು ಸರಿ ಏನ್ರಿ ಹಂಗಾರ ಅಂತ ಹೇಳು. ನಾನು ಹಿಂಗೆ ಹೇಳಾಕ ಹೋಗ್ಬೇಡ ಅಂತ ಹೇಳತ್ತಿಲ್ಲ. ಹೇಳು ಮೊದಲು ಊಟಕ್ಕೆ ಹೊಟ್ಟಿಗೆ ಕೊಡು. ಕೈಲೋಡ ಹೊರಗಿಂದ ಬಂದಾಗ ಪಿತ್ತ ನೆತ್ತಿಗೆ ಇರ್ತೈತಿ, ಸಿಟ್ಟು ಬಂದಿರ್ತೈತಿ. ಹೊರಗೆ 10 ಕಡೆ 10 ಮಂದಿ ನೋಡಿ ಸಾಕಾಗಿರ್ತೈತಿ. ಮನೆ ಸೇರಿದ್ರೆ ಸಾಕಪ್ಪ, ಅವ್ರು ತಣ್ಣ ಕುಂತ್ರೆ ಸಾಕಪ್ಪ ಅನ್ನಂಗೆ ಆಗಿರ್ತೈತೆ ಅವಕ್ಕೆ. ಅಂಥದ್ದು ಮನೆಗೆ ಬರತ್ಲಿ ಹಿಂಗೆ ವಟ 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 ಹಚ್ಚಿಬಿಟ್ರೆ ನೀವು ಅತಿ ಸೊಸಿ ಗಂಡ್ಮಕ್ಳಿಗೆ ಎಲ್ಲಿ ಹೋಗ್ಬೇಕವು? ಹೌದಿಲ್ಲ? ಅದಕ್ಕೆ ಅರ್ಥ ಮಾಡ್ಕೊ ಮಗಳ. ಹೌದವ, ನೀ ಹೇಳೋದು ಬರಪ್ಪರಿ ಸರಿ ಆಯ್ತು. ನಾ ಈಗ ಸದ್ಯಕ್ಕೇನು ಹೇಳಲ್ಲ. ಊಟ ಆದ್ಮೇಲೆ ಅಂತೂ ನಾ ಸುಮ್ಮನೆ ಇರಂಗಿಲ್ಲ, ಹೇಳತ್ತೇನೆ. ಆಯ್ತಾಯ್ತು, ಊಟ ಎಲ್ಲ ಮಾಡ್ರಿ. ಊಟ ಮಾಡಿಂದ ಹೇಳು. ಅವಾಗ ಅಲ್ಲಿ ಮಟ್ಟ 1-2-3 ತಾಸು ಆಗ್ಬಿಟ್ಟಿರ್ತೈತಿ. ಸ್ವಲ್ಪ ಅವ್ರಿಗೂ ಸಮಾಧಾನ ಆಗಿರ್ತೈತಿ ಮನಸ್ಸು. ಅವಾಗ ಹಿಂಗಾಗೈತೆ ನೋಡ್ರಿ ಅಂತ ಹೇಳು, ಆಯ್ತಾ? ಸರಿ, ನಾವು ಹೊರಗೆ ಹೋಗ್ತೇನೆ. ಬಂದ್ರವ್ರು ಅವು ಹೇಳೋದು ಬರಬ್ಬರಿ. ಆಮೇಲೆ ಮಾತಾಡ್ತೇನೆ. ಈ ದುಡ್ಡು ತೆಗೆದಿಟ್ಟು ಹೋಗ್ತೇನೆ.
ಇಷ್ಟು ದಿನಕ್ಕೆ ಇವತ್ತು ನೋಡಿ ನೀನು ಹೆಂಡ್ತಿ ಅಡುಗೆ ಒಟ್ಟು ರುಚಿ ಮಾಡಿದ್ದ ಅಂದ್ರೆ ಹೊಟ್ಟೆ ತುಂಬತಪ್ಪ. ಚಪಾತಿ ಪಲ್ಯಗಿಲ್ಲ ಅಡ್ಡಿ ಇಲ್ಲ. ಅಲ್ಲಿದ್ದು ಬರಕತ್ತ. ಹೌದವ, ಮಸ್ತಾಗಿತ್ತು ಬಿಡ ಅಡಿಗೆ. ಕರೆನ ಇತ್ತಿತ್ತಾಗ ಚಲೋ ಮಾಡಕಲ್ತಾಳ. ಮತ್ತೆ ಸುಮ್ಮನೆ ಎಷ್ಟು ಸಲ ಮುಂದೆ ನಿಂತು ಹೇಳ್ಕೊಟ್ಟೆ ಕೇಳ್ಬೇಕಾರೆ ಉಳ್ಳಾಗಡ್ಡಿ ಬೆಂದಿಂದ ಅದನ್ನ ಹಾಕು ಇದನ್ನ ಹಾಕು ಅಂತೇಳಿ ಎಷ್ಟು ಸಲ ಇಲ್ಲೇ ಕುಂತ ಒದರಿ ಹೇಳ್ತಿದ್ದೆ. ಮತ್ತೆ ಅಂದಲ್ಲಿ ಕಲ್ತಾಳಪ್ಪ ಅಡಿಗೆನ. ಏನ ನೀವು ಹೇಳ್ಕೊಟ್ಟಿರಿ? ಏನಾರ ಅತ್ತಿಯಾರ ಇಂಥದೊಂಚೂರು ಬರ್ಬಲ್ತೆ ಹೇಳ್ಕೊಡ್ರಿ ಅಂದ್ರೆ ನಾನೇನು ಅಡಿಗೆ ಸಾಲಿ ತೆಗ್ದೇನ ಇಲ್ಲೇ ಅಲ್ಲೇ ನಿಮ್ಮ ಮನೆಗೆ ಕಲ್ಕೊಂಬರಕ್ ಬರಂಗಿಲ್ಲನ ಅಂತ ಬೈತಿದ್ರಿ. ಈಗ ನೋಡಿದ್ರೆ ನಾನ ಕಲ್ಸೇನಂತೀರಿ. ಚಲೋ ಆದ್ರೆ ಹಿಂಗೆ, ಚಲೋ ಆಗಿಲ್ಲ ಅಂದ್ರೆ ಹಂಗೆ. ನೋಡ್ ಹೊಳ್ಳಂಗೆ ಮಾತಾಡ್ತಾ ನೋಡು. ಯಾಕೆ ನಾ ಏನು ಹೇಳ್ಕೊಟ್ಟೇ ಇಲ್ಲ ಅನ್ನರಂಗ ಮಾತಾಡ್ತಾ ನೋಡು. ಆತ ನಾನು ಮಕ್ಕೋತೇನೆ. ಬೆಳಗ್ಗೆ ದೌಡ ಬಸ ನಾನು ಬರ್ತೇನೆ ಅಂಗಡಿಗೆ. ಅತ್ತಿಯಾರ ನಾಳೆಯಿಂದ ನೀವು ಬರೋದು ಬೇಡ ಅಂಗಡಿಗೆ. ಯಾಕೆ ನೋಡ್ಲಾ ಏನು ಮಾಡ್ತೇನೆ ನಾನು? ಒಂಚೂರು ಏನೋ ಜೊತೆ ಕುಂದಿರ್ತೇನೆ, ಎದ್ದು ಬರ್ತೇನಪ್ಪ. ನಾನು ಏನು ಬಂದ್ರೆ ಏನು ತೊಂದರೆ ಕೊಡ್ತಿದ್ದೇನೆ ನೋಡಿಕಿಗೆ. ಬರಬೇಡ ಅಂತಾಳ ನನಗೆ. ಮನೆಗೆ ಏನು ಮಾಡಲಿಲ್ಲ ಕುಂತು ಅದು ಕೊಟ್ಟು ಬರ್ತೇನೆ ಅಂತಾನೆ ಹಿಂಗೆ ಮಾಡ್ತಾ ನೋಡ್ಲಾ. ರೀ ನಾನೇನು ಕಾರಣ ಇಲ್ದ ಹೇಳಕತ್ತಿಲ್ರಿ. ಹೋಗ್ಲಿ ಬಿಡ, ಬರ್ತಾರಂತಲ್ಲ, ಏನು ಮಾಡ್ತಾರ? ಬರ್ತಾರ, ಜೊತೆಗೆ ಎಲ್ಲಿ ಕುಂದಿರ್ತಾರ. ಸ್ವಲ್ಪ ಬೇಸರಕ್ಕಿರ್ತೈತಲ್ಲ ಮನ್ಯಾಗ, ಅದಕ್ಕೆ ಇರ್ತಾರ ಬಿಡು. ನಿಮಗದೆಲ್ಲ ಅರ್ಥ ಆಗಲ್ರಿ. ನಾ ಯಾಕೆ ಅವ್ರಿಗೆ ಬರಬೇಡ ಅನ್ನಕತ್ತೀನಿ ಅಂತೇಳಿ. ಇವತ್ತು ಏನಿಲ್ಲ ಅಂತಂದ್ರು ಬರೋಬ್ಬರಿ ಒಂದು 15,000 ರೂಪಾಯಿ ವ್ಯಾಪಾರ ಮಾಡೇವು ನಾವು. ನಂಗೆ ನೆನಪೈತಿ. ಏನು ಇವತ್ತು ಬಂದವ್ರು ಯಾರು ವಾಪಸ್ ಹಂಗೆ ಹೋಗಿಲ್ಲ. 15,000 ರೂಪಾಯಿ ವ್ಯಾಪಾರ ಅಂತೂ ಮಾಡೇವಿ. ನೋಡಿದ್ರೆ ಎಣ್ಸಿದ್ರೆ ಆಗಲ್ಲೇ ಬರೀ 11,000 ರೂಪಾಯಿ ಲೆಕ್ಕಕ್ಕೆ ಸಿಕ್ತು. ಉಳಿದಿದ್ದ ದುಡ್ಡು ಅಮೌಂಟು 1 ರೂಪಾಯಿ ಲೆಕ್ಕಕ್ಕೆ ಸಿಕ್ಕಿಲ್ಲ. ಎಲ್ಲಿ ಹೋತು? ಏನಾತು ಅಂದ್ರ? ಅಯ್ಯೋ 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 ಅವ್ವ, ನಾನು ಕಳ್ಳಿ ಅಂತೀಯ ನೀನು? ನೋಡ್ಲಾ ಯವ್ವ, ನೀನು ಹೆಡ್ತಾಯಿನ ಕಳ್ಳಿ ಅಂತಾಳಲ್ಲ ಈಕಿ. ನಿನ್ನೆ ಮೊನ್ನೆ ಬಂದು ಸೊಸಿ ಯವನವಲ್ಲವ ಯವ್ವ ತಗ. ಇನ್ಯಾಕೆ ಜೀವ ದರ್ಶಲ ಇರ್ಬೇಕು? ನಾನು ಹತ್ರ ಜೀವ ಇಟ್ಕೊಂಡಿರೋದಲ್ಲಪ್ಪ. ಬೇಡ ಈ ಜೀವ ಎದಕ್ಕೆ ಬೇಕಾಗೈತಿ ಹೇಳಿದೆ? ಸೊಸಿ ಕಡೆ ಕಳ್ಳಿ ಅನ್ನಿಸ್ಕೊಂಡು ಬದುಕು ಅಂತದ್ದು ಏನೈತಿ ನನಗೆ? ಬೇಡಪ್ಪ ಯಪ್ಪ. ಸುಳ್ಳಲ್ಲ ಅನು. ನಮ್ಮವ್ವ ಬಾಯಿಗೆ ಬಂದಂಗೆ ಮಾತಾಡ್ತಾಳ ಅನ್ನೋ ಒಪ್ಕೊಂತೀನಿ, ಏನಾರ ಅಂತಾಳ ಅನ್ನೋ ಒಪ್ಕೊಂತೀನಿ. ಅದನ್ನ ಬಿಟ್ಟು ಇಂಥದೆಲ್ಲ ನಮ್ಮ ಅವ್ನ ಮೇಲೆ ಹೇಳ್ಬೇಡ ನೀನು. ಹೇಳಕತ್ತೇನೆ ಕೇಳ. ನಮ್ಮವ್ವ ಯಾಕೆ ಕಳ್ತನ ಮಾಡ್ತಾಳ? ಅದು ಸೊಸಿ ಅಂಗಡಿ ಒಳಗೆ. ಇಲ್ಲೋಡು, ನಮ್ಮವ್ವ ಅಂತ ಕೆಲಸ ಮಾಡಂಗಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಅನ್ನಕ್ಕೆ ಹೋಗ್ಬೇಡ. ನೀ ಏನೋ ಹೇಳಿದ್ರು ನಾ ಕೇಳ್ಕೊಂಡು ಸುಮ್ಮನಿರ್ತೇನೆ, ನಿಜ. ಹಂಗಂತೇಳಿ ಬಾಯಿಗೆ ಬಂದಂಗೆ ಈ ಥರ ಹೇಳಿದ್ರು ನಾ ಕೇಳ್ಕೊಂಡು ಸುಮ್ಮನಿರ್ತೇನೆ ಅನ್ಕೋಬೇಡ. ನಾನು ಮಗ ಅದಾವ ಇನ್ನೂ ಅದೇನಿ. ಆಕೆ ಯಾಕೆ ಹಂಗೆ ಕಳ್ತನ ಮಾಡ್ತಾಳ? ಹಂಗೇನ್ರ ಬೇಕಂದ್ರೆ ಕೇಳಿಸ್ಕೊಂತಾಳ ಆತಾ. ಹೌದಾ? ಒಂದು ನಿಮಿಷ ತಡ್ರಿ. ನೋಡ್ರಿ ನೀವ ಏನೈತಿ ಇದ್ರೊಳಗೆ ನೋಡ್ರಿ. ಇದಕ್ಕೇನು ಹೇಳ್ತೀರಿ? ಸೊಸಿ ಅಂಗಡಿ ಒಳಗೆ ಕಳ್ತನ ಮಾಡಲ್ಲ ಅಂದ್ರಲ್ಲ, ಹಂಗಾರೆ ಇದೇನ್ರಿ? ಇದೇನು ಹೇಳ್ರಿ ಕಳ್ತನ ಮಾಡಿಲ್ಲ ಅಂತಂದ್ರೆ? ಇದೇನ ಸುಳ್ಳಾಯ್ತಲ್ಲ? ಇಲ್ಲಪ್ಪ ಯಪ್ಪ, ನಾನು 1 ರೂಪಾಯಿ ತಗೊಂಡಿಲ್ಲ ಮಗನ. ನನಗೇನು ಕಡಿಮೆ ಇದ್ಲ? ನಂಗೆ ಬೇಕಂದ್ರೆ ನೀನ ಕೊಡೋದಿಲ್ಲನ? ಹೇಳಿ ನೀನ ನೋಡೋಣ. ಇದು ಯಾಕ ಏನೋ ಮಿಸ್ ಹೊಡಿತಾ ಐತಪ್ಪ ಇದು. ಅಲ್ಲ ನನ್ನ ಸೊಸಿ ನನ್ನ ಮ್ಯಾಗ ಇಷ್ಟು ಆಪಾದನೆ ಹಾಕಿದ್ಮೇಲೆ ನಾನರ ಯಾಕೆ ಹೋಗ್ಕನಿ? ಬೇಡ ಈಕೆ ಅಂಗಡಿ ಕಡೆ ಹೋಗೋದೇ ಇಲ್ಲ ನಾನು. ಏನು ಬೇದಲ್ಲ ಸೊಸಿ ಇದ್ರಿಗೆಲ್ಲ ಏನವಾದ? ಇಷ್ಟಕ್ಕೂ ಹಾಕಿ ದುಡ್ಡು ದೇವ್ರಿಗಾರ ತವ್ರ ಮನೆ ಕೊಡಕೊಂಟಾಳನ? 1 ರೂಪಾಯಿ ಬಂಡವಾಳ ನೀ ಹಾಕಿ ನಾ ಹಾಕೇನ? ಅದಕ್ಕೆ ಅವ್ರ ತಂದೆ ಪಾಪಕ್ಕೆ ಕೇಳಿದಕ್ಕೆಲ್ಲ ಮಾಡ್ಕೊಟ್ಟಾರ. ನೀ ಹಿಂಗೆ ಮಾಡಬಾರ್ದವ. ಅಕ್ಕಿ ಅದಕ್ಕೆ ಮತ್ತೆ ಮಾಲ್ ಹಾಕಿಸ್ಕೋಬೇಕು. ಹಿಂಗೆ ಕದ್ ಇಟ್ಕೊಂಡ್ರೆ ಎದಕ್ಕೆ ಬಂತವ? ಈಗ ನೀನಾರ ತೊಗೊಂಡು ಏನು ಮಾಡ್ತಿ? ಬಿಸಿ ಅಡಿಗೆ ಆಗತ್ಲೆ ನಿನ್ನ ಕರೆದು ಊಟ ಕೊಡ್ತಾಳೆ. ಮನೆ ಒಳಗೆ ಎಲ್ಲ ಸೌಕರ್ಯ ಐತಿ. ಏನಾರ ಖಾಲಿ ಆದ್ರೆ ನಾವಿಬ್ರು ತರ್ತೀವಿ. ನಿಂಗೆ ಓಡಾಡಕ ಖರ್ಚಿಗೆ ಒಂದಿಷ್ಟು ರೊಕ್ಕ ಕೇಳೋ ಕೊಡ್ತೈತಿ. ಮುಗೀತಲ್ಲವ, ಯಾಕವ? ಅಲ್ಲ ನಾನು ಏನು ತಗೊಂಡಿಲ್ಲಲ್ಲ. ಈಗ ಏನು ಮಾಡ್ಬಿಟ್ಲ ಗಲ್ಲೆದಾಗಿಂದ ರೊಕ್ಕ ತಗೊಳಕ್ ಹೋಗಿ ಅವ ಕ್ಲಿಯರ್ ಪಿಕ್ಚರ್ ಈಗಾರ ನೋಡಿ ಫೋನ್ಯಾಗ. ಏನಾತ್ ಬಿಡ್ಲಾ ತಗೊಂಡ್ರೆ? ಏನು ಕಳ್ತನ ಮಾಡೇನಲ್ಲ, ಕೇಳಿದ್ರೆ ಕೊಡಲ್ಲಕ್ಕೆ ಅಂತ ತಗೊಂಡೆ ಅಷ್ಟೆ. ನನ್ನ ಸಸಿ ಅಲ್ಲನ್ಲ. ಅಯ್ಯೋ ದೇವ್ರಿ, ಏನಪ್ಪ ಹಂಗ ಗಂಡ ಹೆಂಡ್ತಿ ಒಂದು ನಮೂನಿ ಮಾಡ್ತೀರಂಗ. ದೇವ್ರೆ, ತಗೊಂಡಿದ್ದೆ ತಪ್ಪಾತ್ ಬಿಡಪ್ಪ. ಹೋಲಿ, ನಂದ ತಪ್ಪಾಗೈತಿ, ಕ್ಷಮಿಸ್ಬಿಡ್ರಿ. ಹೋಲತ್ತ ಕೇಳಿದ್ರೆ ನಾನೇ ಕೊಡ್ತಿದ್ದೆ. ಆದ್ರೆ ಹಿಂಗ ಅದು ಕೇಳಿದ್ರೆ ಕೊಡ್ತಿದ್ದೆ ಅನ್ನಕ್ಕೆ ಈಗ ಸದ್ಯಕ್ಕೆ ಯಾಕೆ ಬೇಕಂತೆ ನಾನು. ರೀ, ನಾನು ನಿಮಗೆ ಹೇಳಿಲ್ಲ, ನಿಮ್ಮ ದುಡ್ಡಿನೊಳಗೆ ಮನಿ ನಡೆಸೋನು. ನಾನು ದುಡ್ಡು ಪೂರ್ತಿ ಸೇವಿಂಗ್ಸ್ ಮಾಡ್ತೀನಿ. ನಾಳೆ ಫ್ಯೂಚರ್ಗೆ ಎದಕ್ಕಾರ ಬೇಕಾಕತಿ. ಆಮೇಲೆ ನಾವಿರೋದು ಬಾಡಿಗೆ ಮನೆ ಒಳಗೆ. ಒಂದು ಮನಿನಾರ ಕಟ್ಟಿಸ್ಕೋಬೋದಲ್ರಿ. ನಾನು ತವ್ರ ಮನೆ ಒಳಗೆ ಕೇಳಾಕತ್ತೇನ್ರಿ. ನಂಗೆ ಯಾಕೋ ಸರಿ ಅನ್ಸಲ್ರಿ ಇದೆಲ್ಲ. ಹೌದವ, ಅಕ್ಕಿ ಹೇಳೋದು ಸರಿ ಐತಿ. ಅಕ್ಕಿನೇ ಅಂದಿದ್ಲು, ದುಡ್ಡು ಉಳಿದಿದ್ದನ್ನೆಲ್ಲ ನಾನೇ ಬ್ಯಾಂಕ್ನ ಸೇವಿಂಗ್ ಮಾಡಿರ್ತೀನಿ, ಮನಿ ಕಟ್ಕೊಳ್ಳೋನು ಅಂದಿದ್ಲು. ನೀನು ನೋಡಿದ್ರೆ ಹಿಂಗೆ ಮಾಡ್ತೀಯಲ್ಲವ. ಯೋ ಗಂಡ ಹೆಂಡತಿ ಏನಾಗೈತಿ ನಿಮ್ಗೆ? ಹೋಗ್ಲಾ, ಅವ್ರ ಅಪ್ಪನ ಕಡೆ ಕೂರ್ಗಟ್ಲೆ ಆಸ್ತಿ ಕೊಳಾಕತ್ತತಿ ಎಲ್ಲ ಮಗ ಅಷ್ಟ ಅನ್ಬಸ್ಬೇಕನ? ಯಾಕೆ ಮಗ ಅಷ್ಟ ಹುಟ್ಟೇನ ಅವ್ರಿಗೆ? ಈಕಿ ಮಗಳಲ್ಲನ? ಒಂದು ದೊಡ್ಡದೊಂದು ಬಂಗ್ಲಿ ಕೊಡಂತ ಹೇಳ ಕೊಡ್ತಾನ. ತಗ, ನೀವು ಮನಿ ಕಟ್ಬೇಕಂತೇಳಿ ಈ ನಮ್ನಿ ರೊಕ್ಕ ಕುಡ್ಸಿಡೋದನ? ಅವ್ವ ಎಷ್ಟು ಸಲ ಹೇಳೇ ನಿಂಗೆ, ಅಲ್ಲಿ ಕೇಳೋದಿಲ್ಲ ನಾವಂತೇಳಿ? ನಾನು 1000 ಸಲ ಹೇಳೇನಿ ನಮ್ಮ ಅಪ್ಪಾಜಿ ಹತ್ರ. ನಾ ಇದು ಒಂದ್ಸಲ ಕೇಳಿ ನನಗೆ ಒಂದು ಹೆಲ್ಪ್ ತಗೊಂಡೇನಿ ಸಾಕು. ಇನ್ನು ನಾನು ಮತ್ತೆ ಮನಿನೂ ಕೊಡೋನಲ್ಲ. ನನ್ನ ಗಂಡನ ಸ್ವಾಭಿಮಾನ ಇಲ್ಲನ್ರಿ ಅತ್ಯಾರ. ನಾಳೆ ಅಪ್ಪ ಕಟ್ಟಿದ ಮನಿ ಒಳಗೆ ನಾ ಇರೋದಂದ್ರೆ ಹೆಂಗ್ರಿ? ಅಪ್ಪ ಕೊಡ್ಲಿ, ನಂಗೆ ಏನು ಕೊಡ್ಬೇಕು ಅನ್ಸತ್ತೆ ಎಲ್ಲ ಕೊಡ್ಲಿ. ಆದ್ರೆ ನಂಗೆ ನನ್ನ ಗಂಡಂದು ಅಂತ ಏನು ಬೇಡನ.
ಸೊ ನನಗಿದೆಲ್ಲ ಮಾತಾಡಕ್ ನಂಗೆ ನಿಜವಾಗ್ಲೂ ಹಿಂಸೆ ಆಗತ್ತೈತೆ ನೋಡ್ರಿ ಅತ್ಯಾರ. ಅವ ನೀ ಯಾಕೆ ಅಂಗಡಿಗೆ ಏನು ಹೋಗೋದು ಬೇಡ, ಆರಾಮಾಗಿ ತಿಂದುಂಡು ಮನೆ ಒಳಗಿರ. ಅಯ್ಯೋ ಪಾಪ ಬೇಜಾರಾದ್ಲನ. ಅನು ಇದಂತ್ರು ಹೆಂಡತಿ ಬಾಡೆ, ಹೆಂಡತಿ ಲಾಲೆ, ಹೆಂಡತಿ ಏನು ಹೇಳ್ತಾಳ ಅದಕ್ಕೆ ಸೈ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112